ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಿಜೆಪಿಯ ಹಿರಿಯ ಮುಖಂಡ ಹಾಗೂ ವಿಧಾನ ಪರಿಷತ್ನ ಸದಸ್ಯ ಬಿಬಿ ಶಿವಪ್ಪ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಉಸಿರಾಟದ ತೊಂದರೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಹಾಸನದ ವಾತ್ಸಲ್ಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆದರೆ ವೈದ್ಯರ ಸಲಹೆ ಮೇರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರೆಕೊಂಡು ಬರಲಾಗ್ತಾ ಇದೆ. ಸಕಲೇಶಪುರದ ಕುಂಬರಹಳ್ಳಿ ಮನೆಯಲ್ಲಿದ್ದ ವೇಳೆ ಶಿವಪ್ಪ ಅವರಿಗೆ ಎದೆ ನೋವು ಕಾಣಿಸಿಕೊಳ್ತು. ಕೂಡಲೇ ಹಾಸನದ ವಾತ್ಸಲ್ಯ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು. ಉಸಿರಾಟಕ್ಕೆ ಅನುಕೂಲವಾಗುವಂತೆ ಆಕ್ಸಿಜನ್ ಕೂಡ ಕೊಡಲಾಗಿದೆ. ಸೇನಾ ಮುಖ್ಯಸ್ಥರ ಮಾಹಿತಿ ಮೇರೆಗೆ ಹೇಳಿಕೆ ಕೊಡ್ತೀನಿ ಅಂತ ಸ್ಪಷ್ಟನೆ ಕೊಟ್ಟಿದ್ದ ರಕ್ಷಣಾ ಸಚಿವರಿಗೆ ಇವತ್ತು ವಿಪಕ್ಷಗಳು ಸದನದಲ್ಲಿ ಬೆವರಿಳಿಸಿದ್ದಾವೆ. ಕೊನೆಗೂ ತಮ್ಮ ಉಡಾಫೆ ಹೇಳಿಕೆಯಿಂದ ರಕ್ಷಣಾ ಮಂತ್ರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅಷ್ಟಕ್ಕೂ ಇವತ್ತಿನ ಸಂಸತ್ತಲ್ಲಿ ಏನಾಯಿತು ನೀವೇ ನೋಡಿ. ಕ್ಷಣಕ್ಕೊಂದು ಮಾತು, ಗಂಟೆಗೊಂದು ಹೇಳಿಕೆ. ಮೊನ್ನೆ ಇಲ್ಲ ಅಂದ್ರು, ಇವತ್ತು ಅವರೇ ಅಂದ್ರು. ಸಂಸತ್ನಲ್ಲಿ ಉಲ್ಟಾ ಹೊಡೆದ ರಕ್ಷಣಾ ಸಚಿವರು. ರಕ್ಷಣಾ ಸಚಿವ ಎಕೆ ಆಂಟನಿಗೆ ಕೊನೆಗೂ ಜ್ಞಾನೋದಯವಾಗಿದೆ. ಪೂಂಚ್ ವಲಯದಲ್ಲಿ 5 ಭಾರತೀಯ ಯೋಧರನ್ನ ಹತ್ಯೆಗೈದಿದ್ದು ಪಾಕಿಸ್ತಾನ ಸೈನಿಕರೇ ಅಂತ ಅವರು ಸಂಸತ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸೋಮವಾರ ಜಮ್ಮು ಕಾಶ್ಮೀರದ ಪೂಂಚ್ ವಲಯದಲ್ಲಿ ಭಾರತೀಯ ಯೋಧರ ಮೇಲೆ ಪಾಕಿಸ್ತಾನಿ ಸೈನಿಕರು ದಾಳಿ ನಡೆಸಿದ್ರು. ಆದರೆ ರಕ್ಷಣಾ ಸಚಿವರು ಮಾತ್ರ ಈ ದಾಳಿಯನ್ನ ಪಾಕ್ ಸೈನಿಕರ ವೇಷದಲ್ಲಿದ್ದ ಪಾಕ್ ಬೆಂಬಲಿತರು ನಡೆಸಿದ್ದಾರೆ ಅಂತ ಹೇಳಿಕೆ ನೀಡಿದ್ರು. ಅಲ್ಲದೆ ಸೇನಾ ಮುಖ್ಯಸ್ಥರು ಘಟನೆಯ ಸಂಬಂಧ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಸಂಪೂರ್ಣ ಮಾಹಿತಿ ಬಂದ ಬಳಿಕವಷ್ಟೇ ದಾಳಿ ಹಿಂದಿನ ಕೈವಾಡ ಬಹಿರಂಗವಾಗಲಿದೆ ಅಂತ ಹೇಳಿದ್ರು. ಸಚಿವರ ಈ ಹೇಳಿಕೆ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಕೊನೆಗೂ ದಾಳಿಯ ಹಿಂದೆ ಪಾಕ್ನ ನೇರ ಕೈವಾಡ ಇದೆ ಅಂತ ಸಚಿವರು ಒಪ್ಪಿಕೊಂಡಿದ್ದಾರೆ. It is now clear that the specialist troops of Pakistan Army were involved in this attack when a group from the Pakistan occupied Kashmir sailed across the LC and killed our brave jawans. ಇಷ್ಟಕ್ಕೂ ಮೊನ್ನೆ ಮಂಗಳವಾರ ರಕ್ಷಣಾ ಸಚಿವ ಆಂಟನಿ ಬೇಜವಾಬ್ದಾರಿತನದ ಹೇಳಿಕೆ ನೀಡಿದ್ರು. ದಾಳಿ ನಡೆಸಿದ್ದು ಪಾಕಿಸ್ತಾನ ಅಂತ ಗೊತ್ತಿದ್ರೂ ಕೂಡ ಖಂಡಿಸುವ ಗೋಜಿಗೆ ಹೋಗಿರಲಿಲ್ಲ. ಅಷ್ಟಕ್ಕೂ ಏಕೆ ಆಂಟನಿ ಅಂದು ಹೇಳಿದ್ದೇನು ಇಲ್ಲಿದೆ ನೋಡಿ. Infiltration attempts have doubled this year in comparison to the corresponding period 1st January to 5th August of 2012. There has also been 57 ceasefire violations this year, which is 80% more than the violations last year during the same corresponding period. ಇನ್ನು ಅತ್ತ ಯೋಧರು ದೇಶಕ್ಕಾಗಿ ಪ್ರಾಣ ತೆತ್ತಿದ್ರೆ ಇತ್ತ ರಾಜಕಾರಣಿಗಳು ಅವರ ಚಿತೆಯಲ್ಲಿ ಚಳಿ ಕಾಯಿಸುತ್ತಿದ್ದಾರೆ. ಬಿಹಾರ ಸಚಿವ ಭೀಮ್ ಸಿಂಗ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಹುತಾತ್ಮರಾಗಲೆಂದೇ ಯೋಧರು ಸೇನೆಗೆ ಸೇರ್ತಾರೆ ಅನ್ನೋ ಮೂಲಕ ದೊಡ್ಡ ಕೋಲಾಹಲ ಎಬ್ಬಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಅವನು ಕಾಡಿಬೇಡಿ ಆಕೆಯ ಪ್ರೀತಿಯನ್ನ ಗೆಡಿಸಿದ್ದ. 3 ವರ್ಷದ ಹಿಂದೆ ಆಕೆಯನ್ನ ಮದುವೆ ಕೂಡ ಆಗಿದ್ದ. ಆಕೆ 5 ತಿಂಗಳ ಗರ್ಭಿಣಿಯಾಗಿದ್ಲು. ಆದರೆ ಪ್ರೀತಿಗೆ ಉಸಿರಾಗಿರಬೇಕಾಗಿದ್ದ ಕಿರಾತಕ ಪತಿ ಪತ್ನಿಯ ಉಸಿರನ್ನೇ ಈಗ ನಿಲ್ಲಿಸಿದ್ದಾನೆ. ಅಷ್ಟೇ ಅಲ್ಲ, ವಿಕೃತವಾಗಿ ವರ್ತಿಸಿ ಮಾವನ ಮನೆ ಸೇರ್ಕೊಂಡಿದ್ದಾನೆ. ಗಂಡ ಹೆಂಡತಿ ಸಾಯಿಸೋದು, ಹೆಂಡತಿ ಗಂಡನನ್ನು ಸಾಯಿಸೋದು ನೀವೆಲ್ಲ ನೋಡಿದ್ದೀರಾ. ಯಾದಗಿರಿಯ ಸುರಪುರ ತಾಲೂಕಿನ ಕನಗಂಡನಹಳ್ಳಿಯಲ್ಲಿ ಇಂಥದ್ದೇ ದಾರುಣ ಘಟನೆಯೊಂದು ನಡೆದಿದೆ. ಅದು ಎಷ್ಟು ಭಯಾನಕವಾಗಿತ್ತು ಅಂದರೆ, ಪ್ರೀತಿಸಿ ಕೈ ಹಿಡಿದ ಗಂಡನೇ ಪತ್ನಿಯ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. 5 ತಿಂಗಳ ಗರ್ಭಿಣಿ ಅನ್ನೋದನ್ನು ಮರೆತು ಆಕೆಯ ಹೊಟ್ಟೆ ಮೇಲೆ ಕುಣಿದಾಡಿ ರಾಕ್ಷಸನಂತೆ ವರ್ತಿಸಿದ್ದಾನೆ. ಅಷ್ಟೇ ಅಲ್ಲ, ಆಕೆಯ ಗುಪ್ತಾಂಗಕ್ಕೆ ಸಗಣಿ ತುಂಬಿ ವಿಲಕ್ಷಣ ಪ್ರದರ್ಶಿಸಿದ್ದಾನೆ. ಇಂಥದ್ದೊಂದು ಹೀನ ಕೃತ್ಯ ಮಾಡಿರೋ ಕಿರಾತಕ ಯಾರು ಗೊತ್ತಾ? ಇಲ್ಲಿ ಕೈಗೆ ಕೋಳ ಹಾಕಿಕೊಂಡು ಕುಳಿತಿದ್ದಾನಲ್ಲ, ಇವನೇ ಅಮರ್ ನಾಯಕ್. 3 ವರ್ಷಗಳ ಹಿಂದೆ ಪಾಪಿಬಾಯಿಯ ಹಿಂದೆ ಬಿದ್ದು ಕಾಡಿ ಬೇಡಿ ಲವ್ ಮಾಡಿ ಮದುವೆಯಾಗಿದ್ದ. ಆಕೆ ಗರ್ಭಿಣಿಯಾದಾಗ ಖುಷಿ ಪಡೋದು ಬಿಟ್ಟ ಕಿರಾತಕ ತನ್ನ ತಾಯಿಯ ಜೊತೆಗೂಡಿ ಇಂಥದ್ದೊಂದು ಕೀಚಕ ಕೃತ್ಯ ಎಸಗಿದ್ದಾನೆ.
ಅನುಮಾನ ಬರಬಾರದು ಅಂತ ಶವದ ಸುತ್ತ ಕ್ರಿಮಿನಾಶಕ ಸುರಿದು ಆತ್ಮಹತ್ಯೆ ಅನ್ನೋ ಕಥೆ ಕಟ್ಟಿದ್ದಂತೆ. ನನ್ನ ಮಗಳಿಗೆ ರೀ ಹೊಡೆದಾರ್ರಿ, ಕೊಲೆ ಮಾಡಿ ಎಣ್ಣೆ ಚೆಲ್ಲ ಅವ್ರಿಗೆ ರೀ ಸರಿ ಜಾಗ ಮೇಲೆ ಏನು ಹೇಳ್ಬೇಕ್ರಿ, ಕೊಡ್ಲಿಕ್ಕ ತುಚ್ಚಾರಿ ಮೇಯಿಸಿಳ್ದಾರ್ರಿ ಸರಿರು ಜಾಗ ಮಕ್ಕಳು ಆಗ ಜಾಗ ಹಾಂ ಸಗಣಿ ಹಾಕ್ಯಾದ್ರಿ. ಇದು ಹೆಂಡಿ ತುರ್ಕ್ಯಾದ್ರಿ ಇಟ್ಟು ಹೆಂಡಿ ಅದ್ರಾಗ್ರಿ ಕಟ್ಗೆ ಒತ್ತಾದ್ರಿ ಕಟ್ಗೆ ಮೇಲೆ ಯಾಕೇನ್ರಿ ತರಾಸಿಲೆ ಹೊಡೆದಾರೇನ್ರಿ ಭಾಳ ತರಾಸಲಿ ಅದು ಲೆಕ್ಕ ನೋಡಿದ್ರೆ ಅದನ್ನ ಇರಬಾರ್ದ್ರಿ. ಪಾಪಿಬಾಯಿ ಪೋಷಕರ ದೂರಿನ ಮೇರೆಗೆ ಹುಣಸಗಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆರೋಪಿ ಅಮರನಾಯಕ್, ಆತನ ತಾಯಿ ಹಾಗೂ ಸಂಬಂಧಿಯೊಬ್ಬನ ಕೈಗೆ ಗೋಳ ಹಾಕಿದ್ದಾರೆ. ಅಮರನಾಯಕ್ ಹುಚ್ಚಾಟ ಇದೇ ಮೊದಲೇನಲ್ಲ. ಮದುವೆಯಾದ ಬಳಿಕ 3 ಬಾರಿ ಪತ್ನಿಗೆ ಅಬಾರ್ಷನ್ ಮಾಡಿಸಿದಂತೆ. ಸಾಲದ್ದು ಅಂತ ನಾದ್ನಿ ಮೇಲೂ ಕಣ್ಣು ಹಾಕಿದ್ದಂತೆ. ಆ ಗಂಡ್ಮಗ ನನಗೂ ರೇಪ್ ಮಾಡ್ತೀನಿ ಇದು ಮಾಡ್ತೀನಿ ತಂದೆ ನಿಜ. ನಮ್ಮ ಅಕ್ಕನ ಗಂಡ ಭಾವ. ನಾ ಒಂದೇ ಸ್ಕೂಲಿಗೆ ಹೋಗಾಕತ್ತಿದ್ದೆ, ಕೋಚಿಂಗ್ ಅಂತ ಹುಣಸಿಗೆ ಹಚ್ಚಿದ್ದೆ. ಅವಾಗ ಫುಲ್ ಬೈಕ್ ಮ್ಯಾಗೆ ತಂದಿತ್ತ. ಅಂದ್ರೂ ತಂದೆ ತಾರ ಮುಂದೆ ಹೇಳಬಾರ್ದು, ದೊಡ್ಡ ಆಗ್ತಾ ಅದ್ರಾಗೆ ನಾವು ಭಾಳ ಇದು ರೀ ನಾವು ಯಾಕಂದ್ರೆ ಮುಚ್ಚಿಟ್ಟು ಯಾಕಾಗಲ್ಲ ಅಂತ ರಗೋಡ್ಸತಿ ನನಗೂ ಕಾಡ್ಸ್ಯಾರ. ಒಟ್ಟಾರೆ ಮಗಳನ್ನ ಕಳೆದುಕೊಂಡ ಪಾಪಿಬಾಯಿಯ ಪೋಷಕರಿಗೆ ಕಣ್ಣೀರೊಂದನ್ನು ಬಿಟ್ಟು ಬೇರೇನೂ ಉಳಿದಿಲ್ಲ. ಮಾನಗೇಡಿ ಕೆಲಸ ಮಾಡಿರುವ ಅಮರನಾಯಕ್ ನಿಜಕ್ಕೂ ರಾಕ್ಷಸನಂತೆ ವರ್ತಿಸಿದ್ದಾನೆ. ಇಂಥ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಪಾಪಿಬಾಯಿ ಪೋಷಕರು ಒತ್ತಾಯಿಸಿದ್ದಾರೆ. ಯಾದಗಿರಿಯಿಂದ ಕ್ಯಾಮರಾಮನ್ ರಫೀಕ್ ಜೊತೆ ಶಶಿಕಾಂತ್ ಕೋರವಾರ್, ಸುವರ್ಣ ನ್ಯೂಸ್. ಸುದ್ದಿ ಇನ್ನೂ ಇದೆ, ಒಂದು ಪುಟ್ಟ ಬ್ರೇಕ್ ಆದಮೇಲೆ